ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ರಾಜಕೀಯದಲ್ಲಿ ಈಗ ದೊಡ್ಡ ಭೂಕಂಪನ ಶುರುವಾಗಿದೆ. ಇಷ್ಟು ದಿನ ತಣ್ಣಗಿದ್ದ ಸಿಎಂ ಕುರ್ಚಿ ಕಿತ್ತಾಟ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆಯಾ? ಹೌದು, ಪ್ರಸ್ತುತ ಆಗಿರುವ ಆ ಒಂದು ಬಿಗ್ ಬ್ಲಾಸ್ಟ್ ವರದಿ ಈಗ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ. ದೆಹಲಿಗೆ ಭೇಟಿ ನೀಡಿದ್ದ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಅವರು ಹೈಕಮಾಂಡ್ ಮುಂದೆ ಇಟ್ಟಿರುವ ಆ ಎರಡು ಷರತ್ತುಗಳು ಯಾವುವು? ನಮ್ಮ ತಾಳ್ಮೆಗೂ ಒಂದು ಮಿತಿ ಇದೆ ಅಂತ ಡಿಕೆಶಿ ಗುಡುಗಿದ್ದೇಕೆ? ಮೇ 10ರ ಒಳಗೆ ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತಾ ಅಥವಾ ಸಿದ್ದರಾಮಯ್ಯ ಅವರೇ ಮುಂದುವರಿಯುತ್ತಾರಾ? ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ದೆಹಲಿ ಅಂಗಳದಲ್ಲಿ ನಡೆದ ಆ ಪವರ್ ಗೇಮ್ನ ಇಂಚಿಂಚು ಮಾಹಿತಿಯನ್ನು ನಿಮ್ಮ ಮುಂದೆ ಇಡಲಿದ್ದೇವೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಯಾಕೆಂದರೆ ಮೇ 15 ಮತ್ತು ಮೇ 20ಕ್ಕೆ ಒಂದು ದೊಡ್ಡ ಸರ್ಪ್ರೈಸ್ ಕಾದಿದೆ. ಡಿಕೆ ಶಿವಕುಮಾರ್ ನೀಡಿದ ಮೇ 10ರ ಡೆಡ್ಲೈನ್. ಸ್ನೇಹಿತರೆ, ದೆಹಲಿಗೆ ಹೋದ ಡಿಕೆ ಬ್ರದರ್ಸ್ ಈ ಬಾರಿ ಸುಮ್ಮನೆ ಹೋಗಿಲ್ಲ. ಅವರು ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಕೆಸಿ ವೇಣುಗೋಪಾಲ್ ಅವರ ಮುಂದೆ ಕಡ್ಡಿ ಮುರಿದಂತೆ ಮಾತನಾಡಿದ್ದಾರೆ. ಮೂಲಗಳ ಪ್ರಕಾರ ಡಿಕೆ ಶಿವಕುಮಾರ್ ಅವರು ಮೇ 10ರ ಡೆಡ್ಲೈನ್ ಫಿಕ್ಸ್ ಮಾಡಿದ್ದಾರೆ. ಏನಿದು ಮೇ 10ರ ಲೆಕ್ಕಾಚಾರ? ಏಪ್ರಿಲ್ 29ರಿಂದ ಮೇ 4ರವರೆಗೆ ಪಂಚ ರಾಜ್ಯಗಳ ಚುನಾವಣಾ ಪ್ರಕ್ರಿಯೆ ಇರುವುದರಿಂದ ಅದನ್ನು ಬಫರ್ ಡೇಸ್ ಅಂತ ಪರಿಗಣಿಸಿ ಮೇ 4ರಿಂದ ಮೇ 10ರ ಒಳಗೆ ರಾಜ್ಯದ ನಾಯಕತ್ವ ಗೊಂದಲಕ್ಕೆ ತೆರೆ ಎಳೆಯಬೇಕು ಎಂದು ಅವರು ಪಟ್ಟು ಹಿಡಿದಿದ್ದಾರೆ. ಡಿಕೆಶಿ ಅವರ ಮಾತುಗಳಲ್ಲಿ ಈ ಬಾರಿ ಎಚ್ಚರಿಕೆಯ ಧ್ವನಿ ಇತ್ತು. ಈ ಹಿಂದೆ ನೀವು ಕೊಟ್ಟ ಮಾತನ್ನು ಉಳಿಸಿಕೊಳ್ಳಿ, ಶಾಸಕರ ನಡುವೆ ಗೊಂದಲ ಉಂಟಾದರೆ ನಾನು ಜವಾಬ್ದಾರನಲ್ಲ ಎಂದು ಅವರು ಹೈಕಮಾಂಡ್ಗೆ ನೇರ ಸಂದೇಶ ರವಾನಿಸಿದ್ದಾರೆ. ಅಷ್ಟೇ ಅಲ್ಲ, ನನ್ನ ಪಕ್ಷ ನಿಷ್ಠೆಯನ್ನು ಪರೀಕ್ಷೆ ಮಾಡುವುದಾದರೆ ಮಾಡಿ, ನಾನು ಪಕ್ಷದ ವಿರುದ್ಧ ಹೋಗಲ್ಲ, ಆದರೆ ಗೊಂದಲಗಳು ಕೈಮೀರುವ ಮುನ್ನ ನಿರ್ಧಾರ ಮಾಡಿ ಎಂದು ಹೇಳುವ ಮೂಲಕ ಹೈಕಮಾಂಡ್ ಮೇಲೆ ಒತ್ತಡ ಹೇರಿದ್ದಾರೆ. ಸಿದ್ದರಾಮಯ್ಯ ಬಣದ ಸಂಪುಟ ಸರ್ಜರಿ ತಂತ್ರ. ಒಂದು ಕಡೆ ಡಿಕೆಶಿ ಬಣ ಸಿಎಂ ಕುರ್ಚಿಗಾಗಿ ಪಟ್ಟು ಹಿಡಿದಿದ್ದರೆ, ಇತ್ತ ಸಿದ್ದರಾಮಯ್ಯ ಬಣ ಸುಮ್ಮನೆ ಕೂತಿಲ್ಲ. ಅವರು ಹೂಡಿರುವ ತಂತ್ರವೇ ಬೇರೆ. ಸಿಎಂ ಬದಲಾವಣೆ ಚರ್ಚೆಯನ್ನು ಹಳ್ಳ ಹಿಡಿಸಲು ಅವರು ಸಂಪುಟ ಪುನರ್ರಚನೆ ಅಥವಾ ಸಂಪುಟ ಸರ್ಜರಿ ಅಸ್ತ್ರವನ್ನು ಬಳಸುತ್ತಿದ್ದಾರೆ. ಮೇ 20ಕ್ಕೆ ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದು 3 ವರ್ಷ ಪೂರೈಸಲಿದೆ. ಈ ಹಿನ್ನೆಲೆಯಲ್ಲಿ ಹಳೆಯ ಸಚಿವರನ್ನು ಕೈಬಿಟ್ಟು ಹೊಸಬರಿಗೆ ಅಥವಾ ಹಿರಿಯ ಶಾಸಕರಿಗೆ ಅವಕಾಶ ನೀಡುವ ಮೂಲಕ ಅಸಮಾಧಾನ ಶಮನ ಮಾಡುವುದು ಸಿದ್ದರಾಮಯ್ಯ ಅವರ ಪ್ಲಾನ್. ನಾಯಕತ್ವ ಬದಲಾವಣೆ ಪ್ರಶ್ನೆಯೇ ಇಲ್ಲ, ಮೊದಲು ಸಂಪುಟ ವಿಸ್ತರಣೆ ಆಗಲಿ ಎಂಬುದು ಸಿದ್ದರಾಮಯ್ಯ ಆಪ್ತ ವಲಯದ ವಾದ. ಹೈಕಮಾಂಡ್ ಕೂಡ ಪಂಚರಾಜ್ಯ ಚುನಾವಣೆಯ ಫಲಿತಾಂಶದ ನಂತರ ಈ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವುದಾಗಿ ಹೇಳಿ ಸದ್ಯಕ್ಕೆ ಸಮಯ ತಳ್ಳುತ್ತಿದೆ. ಮುಸ್ಲಿಂ ಮತ ಬ್ಯಾಂಕ್ ಮತ್ತು ಅಹಿಂದ ಫ್ಯಾಕ್ಟರ್. ಈ ಕುರ್ಚಿ ಕಾಳಗದ ಮಧ್ಯೆ ಮತ್ತೊಂದು ಗಂಭೀರ ಚರ್ಚೆ ಮುನ್ನೆಲೆಗೆ ಬಂದಿದೆ. ಅದುವೇ ಮುಸ್ಲಿಂ ಮತ್ತು ಅಹಿಂದ ಮತ ಬ್ಯಾಂಕ್. ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸಿದರೆ ಅಹಿಂದ ಮತಗಳು ಕಾಂಗ್ರೆಸ್ ಕೈ ತಪ್ಪಬಹುದು ಎಂಬ ಭಯ ಹೈಕಮಾಂಡ್ಗೆ ಇದೆ. ಕೆಲವು ಮುಸ್ಲಿಂ ನಾಯಕರು ಈಗಾಗಲೇ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದು 5 ಗ್ಯಾರಂಟಿಗಳಿಂದಲ್ಲ, ಮುಸ್ಲಿಂ ಸಮುದಾಯದ 92% ಮತಗಳಿಂದ ಎಂಬ ವಾದಗಳು ಕೇಳಿ ಬರುತ್ತಿವೆ. ಸಿದ್ದರಾಮಯ್ಯ ಅವರು ಈಗಾಗಲೇ ಅಹಿಂದ ಮತಗಳನ್ನು ತಮ್ಮ ಪರವಾಗಿ ಗಟ್ಟಿಯಾಗಿ ಇಟ್ಟುಕೊಂಡಿದ್ದಾರೆ. ಒಂದು ವೇಳೆ ಅವರನ್ನು ಬದಲಿಸಿದರೆ ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ ಉಳಿಗಾಲವಿಲ್ಲ ಎಂಬ ವಾತಾವರಣ ನಿರ್ಮಾಣ ಮಾಡಲಾಗಿದೆ. ಇದು ಡಿಕೆಶಿ ಅವರಿಗೆ ಸಿಎಂ ಸ್ಥಾನ ಸಿಗದಂತೆ ಮಾಡುವ ಸಿದ್ದರಾಮಯ್ಯ ಅವರ ಮಾಸ್ಟರ್ ಪ್ಲಾನ್ ಎನ್ನಲಾಗುತ್ತಿದೆ. ಮೇ 15ರ ಬರ್ತ್ಡೇ ಗಿಫ್ಟ್ ಮತ್ತು ಮೇ 20ರ ಸಂಭ್ರಮ. ರಾಜಕೀಯ ಪಂಡಿತರ ಪ್ರಕಾರ ಮೇ ತಿಂಗಳು ಕರ್ನಾಟಕ ರಾಜಕಾರಣದಲ್ಲಿ ಅತ್ಯಂತ ನಿರ್ಣಾಯಕವಾಗಲಿದೆ. ಮೇ 15ರಂದು ಡಿಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬ. ಅವರ ಬೆಂಬಲಿಗರು ಈ ಬಾರಿ ಸಾಹೇಬರಿಗೆ ಬರ್ತ್ಡೇ ಗಿಫ್ಟ್ ಆಗಿ ಸಿಎಂ ಸ್ಥಾನ ಸಿಗಲಿದೆ ಎಂದು ಕಾದು ಕುಳಿತಿದ್ದಾರೆ. ಮೇ ತಿಂಗಳಲ್ಲಿ ಒಂದು ಮೇ ಕ್ರಾಂತಿ ನಡೆಯುವುದು ಗ್ಯಾರಂಟಿ ಎಂಬ ಮಾತುಗಳು ಡಿಕೆಶಿ ಪಾಳೆಯದಲ್ಲಿ ಕೇಳಿ ಬರುತ್ತಿವೆ. ಆದರೆ ಇದಕ್ಕೆ ಕೌಂಟರ್ ಆಗಿ ಮೇ 20ರಂದು ಸರ್ಕಾರಕ್ಕೆ 3 ವರ್ಷ ತುಂಬುವ ಸಂಭ್ರಮವನ್ನು ಸಿದ್ದರಾಮಯ್ಯ ಬಣ ಆಚರಿಸಲು ಸಿದ್ಧತೆ ನಡೆಸುತ್ತಿದೆ. 3 ವರ್ಷ ಮುಗಿದ ಮೇಲೆ ಸಂಪುಟ ಬದಲಾವಣೆ ಕನ್ಫರ್ಮ್ ಎಂದು ಸಿದ್ದರಾಮಯ್ಯ ಆಪ್ತರು ಹೇಳುತ್ತಿದ್ದರೆ, ನಾಯಕತ್ವ ಬದಲಾವಣೆ ಕನ್ಫರ್ಮ್ ಎಂದು ಡಿಕೆಶಿ ಕಡೆಯವರು ವಾದಿಸುತ್ತಿದ್ದಾರೆ. ದೆಹಲಿ ನಾಯಕರು ಮಾತ್ರ ಮೇ 4ರ ಫಲಿತಾಂಶ ಬರುವವರೆಗೂ ಯಾರೊಬ್ಬರಿಗೂ ಸ್ಪಷ್ಟ ಭರವಸೆ ನೀಡದೆ ವೇಟ್ ಆ್ಯಂಡ್ ವಾಚ್ ತಂತ್ರ ಅನುಸರಿಸುತ್ತಿದ್ದಾರೆ. ಡಿಕೆಶಿ ಅವರ ಮಾರ್ಮಿಕ ನಡೆ ಮತ್ತು ಹೈಕಮಾಂಡ್ ಗೊಂದಲ. ದೆಹಲಿಯಿಂದ ಮರಳಿದ ಡಿಕೆ ಶಿವಕುಮಾರ್ ಈಗ ಸ್ವಲ್ಪ ಮೆತ್ತಗಾದಂತೆ ಕಾಣುತ್ತಿದ್ದಾರೆ. ಮಾಧ್ಯಮಗಳ ಮುಂದೆ ಯಾವಾಗ ಏನಾಗಬೇಕು ಅದು ಆಗುತ್ತೆ, ಹೈಕಮಾಂಡ್ ಸೂಚನೆ ಪಾಲಿಸುತ್ತೇವೆ ಎಂದು ಮಾರ್ಮಿಕವಾಗಿ ಹೇಳುತ್ತಿದ್ದಾರೆ. ಆದರೆ ಒಳಗೆ ಮಾತ್ರ ಕುರ್ಚಿ ಬಿಟ್ಟುಕೊಡಲು ಸಾಧ್ಯವೇ ಇಲ್ಲ ಎಂಬ ಪಟ್ಟು ಅವರದ್ದಾಗಿದೆ. ಗಾಳಿ ಕುಡಿಯಲು ದೆಹಲಿಗೆ ಹೋಗಿದ್ದೀರಾ ಎಂಬ ಪ್ರಶ್ನೆಗೆ ನಾನು ಬಂದ ಕೆಲಸ ಸಾಧನೆ ಮಾಡದೆ ಹೋಗಲ್ಲ ಎಂಬ ಉತ್ತರ ನೀಡುವ ಮೂಲಕ ತಮ್ಮ ಗುರಿಯನ್ನು ಸ್ಪಷ್ಟಪಡಿಸಿದ್ದಾರೆ. ಹೈಕಮಾಂಡ್ ಈಗ ಸಂಕಷ್ಟದಲ್ಲಿದೆ. ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸಿದರೆ ಅಹಿಂದ ಮತಗಳು ಹೋಗುವ ಭೀತಿ.
ಡಿಕೆಶಿ ಅವರಿಗೆ ಸ್ಥಾನ ನೀಡದಿದ್ದರೆ ಸಂಘಟನೆ ಮತ್ತು ಶಾಸಕರ ಅಸಮಾಧಾನ ಸ್ಫೋಟಗೊಳ್ಳುವ ಭೀತಿ. ರಾಹುಲ್ ಗಾಂಧಿ ಅವರು ಪ್ರಸ್ತುತ ಚುನಾವಣಾ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದು, ಏಪ್ರಿಲ್ 29ರ ನಂತರವೇ ಈ ಗೊಂದಲಗಳಿಗೆ ಒಂದು ತಾರ್ಕಿಕ ಅಂತ್ಯ ಸಿಗಬಹುದು ಎಂಬ ನಿರೀಕ್ಷೆ ಇದೆ. ಒಟ್ನಲ್ಲಿ ಕರ್ನಾಟಕ ರಾಜಕೀಯ ಈಗ ಅಕ್ಷರಶಃ ಕೆಂಡದಂತಾಗಿದೆ. ಮೇ 4ರ ಚುನಾವಣಾ ಫಲಿತಾಂಶದ ನಂತರ ರಾಜ್ಯ ರಾಜಕಾರಣದ ತಾಪಮಾನ ವಿಪರೀತ ಹೆಚ್ಚಾಗಲಿದೆ. ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಕುರ್ಚಿ ಉಳಿಸಿಕೊಳ್ಳುತ್ತಾರಾ ಅಥವಾ ಡಿಕೆಶಿ ಅವರ ಹಠಕ್ಕೆ ಜಯ ಸಿಗುತ್ತಾ? ಮೇ 15ರ ಒಳಗಾಗಿ ರಾಜ್ಯದಲ್ಲಿ ದೊಡ್ಡ ಬದಲಾವಣೆ ಆಗುತ್ತಾ? ನಿಮ್ಮ ಅಭಿಪ್ರಾಯವೇನು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.